ಈಗಾಗಲೇ ನೀಟ್ ಅಕ್ರಮ ಕುರಿತಂತೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಒಂದ್ ಕಡೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ವಿಚಾರಗಳನ್ನ ಅಥವಾ ರೂಪುರೇಷೆಗಳನ್ನ ಮಸೂದೆಗಳನ್ನ ಕರಡು ವಿಧಿಸೋದಾಗಿ ಕೂಡ ಹೇಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಕೇಂದ್ರ ಶಿಕ್ಷಣ ಖಾತೆ ಹೆಚ್ಚುವರಿ ಹೊಣೆಯನ್ನ ಕೊಡಲಾಗಿದೆ. ಅಂದ್ರೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಏನ್ ರಾಜೀನಾಮೆಯನ್ನ ಕೊಟ್ಟರು, ಆ ಬಳಿಕ ಪ್ರಹ್ಲಾದ್ ಜೋಶಿಗೆ ಆ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಸದ್ಯ ಬರ್ತಾ ಇರುವಂತಹ ಮಾಹಿತಿ ಇದು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದರು. ಪ್ರತಿಭಟನೆಗೆ ಮಣಿದು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಿದರು. ಈಗ ಶಿಕ್ಷಣ ಖಾತೆಯ ಹೆಚ್ಚುವರಿ ಹೊಣೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚಿನ ಹೊಣೆಯನ್ನ ನೀಡಿರುವುದು ಈಗ ಕನ್ಫರ್ಮ್ ಆಗಿರೋದು. ನೋಡಿ, ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು. ಒಂದಷ್ಟು ಮಸೂದೆಗಳನ್ನ ಕಾನೂನುಗಳನ್ನ ತರುವುದಾಗಿಯೂ ಕೂಡ ಸಂಪುಟದಲ್ಲಿ ಚರ್ಚೆ ಆಯಿತು. ಇದಾದ ನಂತರದಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಏನು ರಾಜೀನಾಮೆಯನ್ನು ಕೊಟ್ಟರು ಶಿಕ್ಷಣ ಖಾತೆಗೆ, ಆ ಒಂದು ಜವಾಬ್ದಾರಿಯನ್ನ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಹೊಣೆಯನ್ನ ನೀಡಲಾಗಿರುವುದು. ಇನ್ನು ಮುಂದೆ ಆ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಏಕೆಂದರೆ ಸಾಕಷ್ಟು ಪ್ರೆಷರ್ ಇದೆ. ಏಕೆ ಈಗಾಗಲೇ ವಿದ್ಯಾರ್ಥಿಗಳ ಹೋರಾಟ, ಅದರ ರೂಪುರೇಷೆ ಇದೆಲ್ಲವೂ ಕೂಡ ಬಹಳ ಒಂದು ರೀತಿ ಒತ್ತಡವನ್ನು ತರ್ತಾ ಇದೆ. ಈ ಒತ್ತಡವನ್ನು ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಹೇಗೆ ನಿಭಾಯಿಸ್ತಾರೆ?